ಶ್ವೇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ ಎಲ್ಲ ಕಟಿ ಹೆಂಗಿರ್ತ ನನ್ನ ಜ್ಞಾನ ಇಲ್ಲ ಅಂದ್ರ ಇತರೆ ಅಂದ್ರ ಮತ್ತೊಬ್ಬರ ಜ್ಞಾನೂ ಇಲ್ಲ ಹಂಗಿದ್ದದ್ ಜಡತನ ಅವ್ರ ಆತ್ಮ ಹಿಂಗ ಅದಕ್ಕಾಗಿ ಟಿಪ್ಪಣಿ ಕೊಟ್ರ ಈಗ 396ನೇ ಟಿಪ್ಪಣಿ ಕೊಟ್ಟಿದ್ದಾರೆ. ಆ ಟಿಪ್ಪಣಿ 396ನೇ ಟಿಪ್ಪಣಿ ಇವತ್ತಿನ ವಿಷಯ ಇಲ್ಲಿಂದ ಪ್ರಾರಂಭ. न्याय मत में आत्मा को व्यापक मान के जड़ मान्या है. ಆ ನ್ಯಾಯ ಮತದಲ್ಲಿ ಆತ್ಮನನ್ನ ವ್ಯಾಪಕ ಒಪ್ಪ್ಯಾರ. ಆದ್ರೂ ಅವ ಹೆಂಗ ಅದಾನಂದ್ರ ಜಡ ಅದಾನು, ಅವನಲ್ಲಿ ಜ್ಞಾನ ಇಲ್ಲ ಅಂತ ಹೇಳ್ಯಾರ. ಸೋ ಶ್ರುತಿ ವಿರುದ್ಧ ಟಿಪ್ಪಣಿಯಲ್ಲಿ ಏನ್ ಹೇಳಿದ್ರು, ಆ ನೈಯಾಯಿಕರು ಹಿಂಗ ಜಡ ಅಂತ ಆತ್ಮನನ್ನ ಹೇಳಿದ್ದು ಶ್ರುತಿಗೆ ವಿರುದ್ಧ ಆಕೈತಿ ಅವ್ರ ಮಾತು. ನಿಜರು ಹೇಳ್ತಾರೆ ಶ್ರುತಿಯೇ ಪ್ರಮಾಣ ವಕೀಲರಿಗೆ. ಏನ್ ಹೇಳ್ತದ ಅದೇ ನಮ್ಮೆಲ್ಲರಿಗೂ ಪ್ರಮಾಣ. ಆದ್ರ ಅವ್ರ ಆತ್ಮನು ಜಡ ಅದಾನಂತ ಅವ್ರು ಹೇಳಿದ್ರು, ಶ್ರುತಿ ಈ ಮಾತು ಒಪ್ಪೋದಿಲ್ಲ. ಅದಕ್ಕ ನಮ್ಮ ವೇದಾಂತ ಏನ್ ಮಾಡ್ತದ, ಅದಕ್ಕೆ ಶ್ರುತಿ ಪ್ರಮಾಣಗಳನ್ನ ಕೊಡ್ತಾರೆ. ಶ್ರುತಿ ಪ್ರಮಾಣ ಕೊಟ್ಟು ಸಿದ್ಧ ಮಾಡ್ತಾರೆ. ಅದಕ್ಕಾಗಿ सो विरुद्ध है कायते. ಯಾಕಂದ್ರ या स्वप्न विषय ये पुरुष स्वयं ज्योति प्रकाश होवे हैं, सूर्यादि ज्योति का अभाव ते स्पष्ट जाने जावे ಅಂತ ಹೇಳಿದ್ರಿ. ಆದ್ರೆ ಶ್ರುತಿ ಪ್ರಮಾಣ ಆ ಶ್ರುತಿಯನ್ನು ಕೊಡ್ಲಿಲ್ಲ. ಶ್ರುತಿ ಅದರ ಅರ್ಥ ಹೇಳ್ಯಾರಿದ್ರಿ. ಅದಕ್ಕ ಅದು ಅಂದ್ರ ಏನು, सो श्रुति विरुद्ध है. या स्वप्न की स्वप्न विषय ये पुरुष स्वयं ज्योति होवे हैं. ಸ್ವಪ್ನದಲ್ಲಿ ಈ ಪುರುಷನು ಸ್ವಯಂ ಜ್ಯೋತಿಯಾಗಿ ಇರುತ್ತಾನೆ. ಆದ್ರೆ ಈ ಗ್ರಂಥಕಾರನು ಆ ಯಾವ ಶ್ರುತಿ ಯಾವ ವೇದ ಏನಾದ್ರೂ ಹೇಳಿಲ್ಲ. ಅದು ಸ್ವಯಂ ಜ್ಯೋತಿ ಅಂತ ಹಿಂಗ ಹೇಳ್ಯಾರತ್ತ, ಅದಕ್ಕೆ ಅರ್ಥ ಹೇಳ್ಯಾರಟ. ಆದ್ರ ಅದು ಎಲ್ಲಿ ಐತಿ ಅಂತ ಕೇಳಿದ್ರೆ ಅದು ಬೃಹತ್ ಅಂದ್ರ ಶುಕ್ಲ ಯಜುರ್ವೇದ. ಯಾವ ವೇದ? ಶುಕ್ಲ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 9ನೇ ಮಂತ್ರದಲ್ಲಿ ಬಂದಿದೆ. ಆತ್ಮ ಸ್ವಯಂ ಜ್ಯೋತಿ ಇದ್ದಾನೆ ಅನ್ನೋದು ಅಲ್ಲಿ ಏನಂತ ಶ್ರುತಿ ಅದ ಅಂತ ಕೇಳಿದರೆ ಅತ್ರಾಯಂ. ಅತ್ರ ಸಂಸ್ಕೃತದಲ್ಲಿ ಅತ್ರ ಅಂದ್ರ ಇಲ್ಲಿ, ತತ್ರ ಅಂದ್ರ ಅಲ್ಲಿ. ಅತ್ರ ಅನ್ನೋದು ಏನ್ ಸೂಚನೆ ಮಾಡ್ತೇವೆ? ಅತ್ರ ಅಂದ್ರ ಇಲ್ಲಿ, ಇಲ್ಲಿ ಅಂದ್ರ ಅಪರೋಕ್ಷದಲ್ಲಿ. ಇದು ಇದು ಅನ್ಬೇಕಾದ್ರೆ ಇಲ್ಲಿ ಅದು ಅಂದ್ರ ಆ ಕಡೆ ಗೊತ್ತಾದ. ಅಂದ್ರ ಅತ್ರ ಅಂದ್ರ ಇಲ್ಲಿ, ಎಲ್ಲಿ ಅಂದ್ರ ಸ್ವಪ್ನದಲ್ಲಿ. ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ರೀತಿ ಹೇಳಿದರು. ಆದ್ದರಿಂದ ಅದು 4ನೇ ಅಧ್ಯಾಯ 3ನೇ ಬ್ರಾಹ್ಮಣದ 9ನೇ ಮಂತ್ರದಲ್ಲಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ಅಂತ ಶ್ರುತಿಯ. ಅಲ್ಲದೆ ಯಾಕೆ ಇನ್ನೊಂದು ಹೇಳ್ಬೇಕ, ಅತ್ರ ಅಂತ ಸ್ವಪ್ನವನ್ನ ಯಾಕೆ ತೋತರು? ಅತ್ರ ಅಂದ್ರೆ ಎಲ್ಲಿ, ಎಲ್ಲಿ ಅಂದ್ರೆ ಎಲ್ಲಿ? ಸ್ವಪ್ನ ಅಂದ್ರೆ ಏನು? ಸ್ವಪ್ನದಾಗ ಸ್ವಯಂ ಜ್ಯೋತಿ ಇರ್ತಾನ, ಮತ್ತೊಂದು ಕಡೆ ಇರೋದ ಐತೇನ? ಹಂಗೆ ಆ ಶ್ರುತಿ ಅತ್ರ ಅಂತೇಳಿ ಸ್ವಪ್ನಾವಸ್ಥೆಯಲ್ಲಿ ಅಂತ ಯಾಕ ಇದನ್ನ ಹೇಳ್ತದ ಅಂತ ಕೇಳಿದರೆ
ಈ ಜಾಗದಲ್ಲಿ ಈ ಬೆಳಕು ಯಾರ್ದು? ಬೆಳಕೈತಿ ಇಲ್ಲೋ? ರಾತ್ರಿ ಚಂದ್ರನ ಬೆಳಕಿರ್ತೈತಿ. ಆ ಇನ್ನು ಕೆಲವು ಕಡೆ ಅಗ್ನಿ ಬೆಳಕಿರ್ತದ. ಆದ್ರ ಆತ್ಮ ಸ್ವಯಂ ಪ್ರಕಾಶದ ಅನ್ನೋದು ಮತ್ ಈ ಸೂರ್ಯನ ಪ್ರಕಾಶದಾಗ ಅದಂಗ್ ಗೊತ್ತಾಗಬೇಕು, ಹೌದಿಲ್ಲ? ಈ ಬೆಳಕೆಲ್ಲ ಆತ್ಮಂದ ಅಂದ್ರೆ ಸೂರ್ಯಂದ ಐತೆ ಅಂತಾರ, ಹೌದಿಲ್ಲ? ಆದ್ರ ಅದಕ್ಕಾಗಿ ಆ ಉಪನಿಷತ್ ಏನ್ ಮಾಡ್ತು, ಇವ್ರಿಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರುವಂತೆ ಆ ಅತ್ರ ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿ ಅತ್ರಾಯಂ ಪುನಃ ಸ್ವಯಂ ಜ್ಯೋತಿರ್ಭವತಿ ಅಂತ ಆ ಬೃಹದಾರಣ್ಯಕ ಉಪನಿಷತ್ತು ಹೇಳ. ಅಂದ್ರ ಅರ್ಥ ಏನಂದ್ರ ಆ ಸ್ವಪ್ನ ಅಂದ್ರ ನಿದ್ದೆ, ರಾತ್ರಿ, ಹೌದಿಲ್ಲ? ರಾತ್ರಿ ರಾತ್ರಿ ಅವ ಬಾಗಲ ಬಂದ್ ಮಾಡ್ಯಾನ. ಏನ್ ಬಾಗಲ ಫುಲ್ಲ ಇಟ್ ಮಕ್ಕೋತಿರು? ರಾತ್ರಿ ಬಾಗಲ ಬಂದ್ ಮಾಡ್ಯಾನ. ಬಂದ್ ಮಾಡ್ಯಾನ. ಅಷ್ಟೇ ಅಲ್ಲ, ಮ್ಯಾಲೆ ಕೌದಿ ಹೊತ್ಕೊಂಡಾನ, ಒಳಗೆ ಕಣ್ಣು ಮುಚ್ಚಾನ. ನೋಡ್, ಬಾಗಲ ಬಂದ್ ಮನ್ಯಾನ ಲೈಟ್ ತೆಗದಾನ. ಮನ್ಯಾಗ ಮಲ್ಕೊಂಡ್ ನಿದ್ದೆ ಮಾಡಾಗ ತೆಗಿತೀರಿಲ್ಲ, ಒಳಗಿನ ಲೈಟ್ನು ತೆಗದಾನ. ಬಾಗಲ ಬಂದ್ ಮಾಡ್ಯಾನ, ಹೊರಗಿಂದ ಬೆಳಕಿಲ್ಲ. ಮನ್ಯಾಗೂ ಲೈಟ್ ಇಲ್ಲ, ಮನ್ಯಾನ ಲೈಟ್ ತೆಗೆದು ಬಿಟ್ಟಾನ. ಅಷ್ಟೇ ಅಲ್ಲ, ಮ್ಯಾಲೆ ಕೌದಿ ಹೊತ್ಕೊಂಡಾನ. ಅಷ್ಟೇ ಅಲ್ಲ, ಒಳಗ್ ಕಣ್ಣನ್ನು ಮುಚ್ಚಾನ. ಇಟ್ಟು ಪ್ಯಾಕ್ ಐತಿ. ಆದ್ರ ಅಲ್ಲಿ ಪ್ರಕಾಶಮಾನದಲ್ಲಿ ಹೆಂಗ ಪಿಕ್ಚರ್ ಚಾಲು ಆಕತಿ. ಒಳಗ್ ಪಿಕ್ಚರ್ ಸ್ವಪ್ನ. ಅದ ರಾತ್ರಿ ಐತಿ, ಎಲ್ಲಾ ಕಡೆ ಕತ್ತಲೆ ಐತಿ. ಕರೆ ಅಲ್ಲಿ ನೋಡ್ತಾನ, ಏನ್ ಬೆಳಕ, ಮಧ್ಯಾಹ್ನ ಬಿಸಿಲಿನಂತ ಪ್ರಕಾಶ ಐತೆ. ಅದು ಸಿದ್ಧಾರೂಢ ಜಾತ್ರೆಗೆ ಹೋದಂಗ ಆಯ್ತು. ನಾ ಶಿವರಾತ್ರಿಯಾಗ ಕನಸಿನ್ಯಾಗ ಏನ್ ಜನ ಕೂಡಿದ್ರಪ್ಪ, ಎಷ್ಟು ಜನ ಇತ್ತು, ತೇರ್ ಎಳಿತದ, ರಥ, ಜನ, ಇದು ಎಲ್ಲ ನೋಡ್ದೇನ. ಅಂದ್ರ ಇಷ್ಟೆಲ್ಲ ಪ್ರಕಾಶ ಅಲ್ಲಿ ಸೂರ್ಯ ಅದಾನೇನು ಇಲ್ಲ, ಚಂದ್ರ ಅದಾನೇನು ಇಲ್ಲ, ಮನ್ಯಾಗಿನ ಲೈಟರ ಪ್ರಕಾಶ ಐತೇನು ಇಲ್ಲ. ಈ ಸ್ವಪ್ನದ ಎಲ್ಲ ಎಷ್ಟು ಜನ ಜಾತ್ರೆ ಕೂಡಿದ್ದು, ತೇರ್ ಎಳೆಯೋದು, ಅವ್ರೆಲ್ಲ ಇಟ್ಟು ಕಾಣಬೇಕಾದ್ರ ಪ್ರಕಾಶ ಯಾರ್ದ? ಅತ್ರ ಅಯಂ ಪುರುಷ ಸ್ವಯಂ ಜ್ಯೋತಿರ್ಭವ ಆತ್ಮ ಸ್ವಯಂ ಪ್ರಕಾಶದಾನವ, ಪರಪ್ರಕಾಶ. ಹಂಗ ಬಂದ್ ಮನಸ್ಸು ಹೋಗಿ ಸಂಯೋಗ ಆಗನ, ಆ ಜ್ಞಾನ ಹುಡ್ದತ್. ಹಿಂಗೆಲ್ ಅವನ ಸ್ವರೂಪವೇ ಜ್ಞಾನ ಸ್ವರೂಪ. ಅದೇ ಜ್ಞಾನ ಸ್ವರೂಪಮೇವಾಹುರ್ ಜಗದೇ ತದ್ವಿಚಕ್ಷಣಾ ಅರ್ಥ ಸ್ವರೂಪಂ ಭ್ರಾಮ್ಯಂತ ಪಶ್ಯಾಂತನ್ನೇ ಕುದೃಷ್ಟಯ ಅಂತ ಹೇಳ್ತದ. ಆದ್ದರಿಂದ ಏನ್ ಹೇಳ್ತದ, ಜ್ಞಾನ ಸ್ವರೂಪಮೇ, ಬರೇ ಆತ್ಮ ಅಲ್ಲ, ಆ ಆತ್ಮ ಹೇಗದಾನ, ಹೇಗದಂದ್ರೆ ಪರಿಪೂರ್ಣ, ಹೌದಿಲ್ಲ? ಇನ್ನೊಂದು ಹೇಳ್ಬೇಕಂದ್ರ ಎಲ್ಲ ರೂಪವು ತಾನೇ ಅದ. ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹನಾನಾಸ್ತಿ ಕಿಂಚನ ಶ್ರುತಿಗಳು. ಈ ರೀತಿ ಅವ ಸ್ವಯಂ ಪ್ರಕಾಶದಿ ನಾನು ಅಂಥೇಳಿ ಈ ಶ್ರುತಿ ಹೇಳ್ತದ. ಆದ್ದರಿಂದ ಸ್ವಪ್ನದಲ್ಲಿ ಎಂತ ಮಳ್ಳ ಮನುಷ್ಯ ಇದ್ರು ಕೂಡ ಅವನಿಗೆ ಅನುಭವ ಕೊಡ್ತದೆ. ಹೌದು, ಅಲ್ಲಿ ಬೇರೆ ಯಾವುದು ಪ್ರಕಾಶ ಇಲ್ಲ, ಆತ್ಮಂದೇ ಪ್ರಕಾಶ. ಆದ್ರಿಂದ ನಮ್ಮ ಆತ್ಮ ಸ್ವಯಂ ಪ್ರಕಾಶದ ಅನ್ನುವಂತ ನಂಬಿಕೆ ಬರ್ಕೊಂಡು ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ. ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ರೀತಿ ಹೇಳ್ಯಾರ. ಅಲ್ಲದೆ ಅದೇ ಮತ್ತೊಂದು
ಶ್ರುತಿಯನ್ನು ಅದೇ ಶ್ರುತಿನಕ್ಕೆ ಮತ್ತೊಂದು ಇನ್ನೊಂದು ಕೊಡ್ತಾರೆ. ಎರಡೇ ಶ್ರುತಿ ಎರಡನೇ ಇಲ್ಲಿ ಅವ್ರು ಹೇಳಿಲ್ಲ, ಆದ್ರೆ ನಾ ಹೇಳಿದೆ ಅದನ್ನ. ಅವ್ರು ಬರೀ ಅದ್ರ ಅರ್ಥ ಹೇಳ. ಆದ್ರೆ ಯಾವ ವೇದದಲ್ಲಿ ಯಾವ ಉಪನಿಷತ್ತಿನಲ್ಲಿ ಎಲ್ಲಿ ಎಷ್ಟನೇ ಅಧ್ಯಾಯ 4ನೇ ಅಧ್ಯಾಯ 3ನೇ ಬ್ರಾಹ್ಮಣದ 9ನೇ ಮಂತ್ರದಲ್ಲಿ ಐತಿದು ಅತ್ರಾಯಂ ಸ್ವಯಂ ಭವತಿ ಅಂತ ಹೇಳಿ. ಇನ್ನೂ ಒಂದು ಅದೇ ಬೃಹದಾರಣ್ಯಕ ಮತ್ತೊಂದು ಶ್ರುತಿ ಕೊಡ್ತಾರೆ. ಎಲ್ಲಿ ಅಂದ್ರ ಹೃದ್ಯಂತರ ಜ್ಯೋತಿ ಪುರುಷ. ಆಗಲೇ ಏನ್ ಹೇಳಿತಂತ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಹೇಳೇನಿ, ಹೌದಾ? ಅದೇ ಉಪನಿಷತ್ತನ ಇನ್ನೊಂದು ಪ್ರಮಾಣ ಕೊಡ್ತಾರೆ. ಹೃದ್ಯಂತರ ಜ್ಯೋತಿ ಪುರುಷ. ಪುರುಷ ಅಂದ್ರ ಆತ್ಮ ಹೇಗದ? ಹೃದಯದಲ್ಲಿ ಆತ್ಮ ಹೃದಯದಲ್ಲಿ ಹೃದಯ ಅಂತರ್ಜ್ಯೋತಿ ಸ್ವರೂಪ. ಆ ಹೃದಯದಲ್ಲಿದ್ದ ಆತ್ಮ ಹೇಗಿದ್ದಾನೆ? ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಆ ಆತ್ಮನ ಬಗ್ಗೆನ ಆ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಬ್ರಾಹ್ಮಣದ 7ನೇ ಮಂತ್ರದಲ್ಲಿ ಬಂದ, ಅದು 9ನೇ ಮಂತ್ರದಲ್ಲಿ ಬಂದಿತ್ತು. ಅಂದ್ರೆ ನಮ್ಮ ಶ್ರುತಿಗಳು ಈ ರೀತಿ ಆ ಆತ್ಮ ನಮ್ಮ ಆತ್ಮ ಸ್ವಯಂ ಪ್ರಕಾಶದ, ಆ ನೈಯಾಯಿಕರ ಗತಿ ಜಡ ಇಲ್ಲ ಅಂತ ಅದಕ್ಕ ಇಲ್ಲಿ ಪ್ರಮಾಣಗಳು ನಮಗ್ ಶ್ರುತಿ ಪ್ರಮಾಣಗಳದಾವ. ಏನು ಇಲ್ಲಿ ಇನ್ನ ಇವು 2 ಶ್ರುತಿ ಕೊಟ್ಟಿವ್, ಹೌದಲ್ಲ? ಇನ್ನೂ 2 ಶ್ರುತಿ. ಶ್ರುತಿ ಬೇರೆ ಸ್ಮೃತಿ ಬೇರೆ. ಶ್ರುತಿ ಅಂದ್ರ ಉಪನಿಷತ್ತು, ಸ್ಮೃತಿ ಅಂದ್ರೆ ಭಗವದ್ಗೀತಾ. ಇಟೋತನ 2 ಪ್ರಮಾಣ ಶ್ರುತಿ ಕೊಟ್ಟಿವಿ ನಾವು ಬೃಹದಾರಣ್ಯಕ ಉಪನಿಷತ್ತಿ ಅಂತ. ಇನ್ನ ಸ್ಮೃತಿ 2 ನಾ ಕೊಡ್ತೇನೆ, ಇದು ಗ್ರಂಥನಾಗಿಲ್ಲ ಅದಕ್ಕೆ. ಸ್ಮೃತಿ ರೂಪ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ, ಭಗವದ್ಗೀತೆಯ 13ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಅಲ್ಲಿ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಸರ್ವಸ್ಯ ವಿಷ್ಠಿತಂ. ಹೃದಯದಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಸ್ಮೃತಿ ಜ್ಯೋತಿಷಾಮಪಿ ತಜ್ಜ್ಯೋತಿ. ಜ್ಯೋತಿಷಾಂ ಅಂದ್ರೆ ಜ್ಯೋತಿಗಳಿಗೂ ಜ್ಯೋತಿ. ಆ ರೀತಿ ಜ್ಯೋತಿಗಳಿಗೂ ಕೂಡ ಅವ ಜ್ಯೋತಿ ಆಗ್ಯಾನ ಅಂತ ಸ್ವಯಂ ಪ್ರಕಾಶ ರೂಪ ಆತ್ಮ ಅವನೇ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಇವೆಲ್ಲ ಆ ಸ್ವಯಂ ಪ್ರಕಾಶ ಸ್ವರೂಪನಾದ ಆತ್ಮನ ಇವೆಲ್ಲ ಅವನ್ನ ಈ ರೀತಿ ಹೇಳ್ತಾವ ಆ ಸ್ಮೃತಿ ರೂಪ ಭಗವದ್ಗೀತೆಯಲ್ಲಿ. ಅದೇ 15ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, ಭಗವದ್ಗೀತೆ 15ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಭಗವದ್ಗೀತಾ ಸ್ಮೃತಿ ಪ್ರಮಾಣ ಇವು ಆತ್ಮನ ಬಗ್ಗೆ ಹೇಳ್ತದೆ. ಯದಾದಿತ್ಯ ಆದಿತ್ಯ ಅಂದ್ರೆ ಸೂರ್ಯ. ಯದಾದಿತ್ಯಗತಂ ತೇಜೋ, ತೇಜ ಅಂದ್ರೆ ಆ ಪ್ರಕಾಶ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ, ಜಗತ್ತನ್ನೇ ಬೆಳಗುತ್ತದೆ. ಆ ಸೂರ್ಯನ ಪ್ರಕಾಶ ಜಗತ್ತನ್ನೇ ಬೆಳಗುತ್ತದೆ, ಇಡೀ ಬ್ರಹ್ಮಾಂಡವನ್ನೆಲ್ಲ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ. ಹಗಲಿನಲ್ಲಿ ಸೂರ್ಯ ಬೆಳಗ್ತಾನೆ, ರಾತ್ರಿಯಲ್ಲಿ ಚಂದ್ರನಲ್ಲಿ ಬೆಳಗ್ತಾನೆ. ಯಚ್ಚಂದ್ರಮಸಿ ಯಚ್ ಆಗ್ನೌ. ಅವಾಗ ಇಲ್ಲಿ ನಾವು ಕತ್ತಲಿಯೊಳಗ ಅಗ್ನಿ ಉದಯ ಮಾಡಿದ ಬೆಂಕಿ ಹಚ್ಚಿದ್ರೆ ಆ ಉರಿ ಎದ್ದತ್ತಂದ್ರ ಅಲ್ಲಿ ಕತ್ತಲಿ ಕಳೆದ ಪ್ರಕಾಶ ಕತ್ತಿಲ್ಲ. ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ, ಅವು 2 ಇಲ್ಲದಲ್ಲಿ ಅಗ್ನಿ. ಇವು 3
ಪ್ರಕಾಶಮಾನ ಅದಾವ ಅನ್ನೋದು ಅದಕ್ಕೆ ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಕಿಲಂ ಯತ್ ಚಂದ್ರಮಸಿ ಹೆಚ್ಚಾಗ್ನೌ ತತ್ ತೇಜೋ ಲಕ್ಷ ಕೊಡ್ರಿ ತತ್ ತೇಜೋ ವಿದ್ಧಿ ಮಾಮಕಂ. ಆ ಸೂರ್ಯ ಜಗತ್ತನ್ನ ಪ್ರಕಾಶ ಮಾಡ್ತಾನೆ, ಚಂದ್ರ ರಾತ್ರಿಯಲ್ಲಿ ಜಗತ್ತನ್ನ ಪ್ರಕಾಶ ಮಾಡ್ತಾನೆ, ಬೆಂಕಿನೂ ಕೂಡ ಅಗ್ನಿ ಅಲ್ಲಲ್ಲೇ ಪ್ರಕಾಶ ಮಾಡುತ್ತದೆ. ಆ ಪ್ರಕಾಶ ಯಾರ್ದು? ಸೂರ್ಯಂದ, ಚಂದ್ರಂದ, ಅಗ್ನಿದ? ಮಾಮಕಂ ಅಂದ್ರ ನನ್ನದ ಆತ್ಮನ ಪ್ರಕಾಶವನ್ನ ಪಡ್ಕೊಂಡು ಅದಕ್ಕ ತನ್ನನೊಂದಿಗೆ ಬೆಳಗುತ್ತಿರ್ಪರು ಚಂದ್ರ ಸೂರ್ಯರು ಬೆಳಗುವಂತ ದಕ್ಷಿಣಾಮೂರ್ತಿಂಗೆ ನಮಿಸೋಣ ಅಂತ ಹೇಳಿ ಅದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಐತಿ. ಬೆಳಗುತ್ತಿರ್ಪ ತನ್ನನೊಂದಿಗೆ ಬೆಳಗುತ್ತಿರ್ಪರು ಚಂದ್ರ ಸೂರ್ಯ. ಆ ಸೂರ್ಯ ಚಂದ್ರ ಇವರೆಲ್ಲ ಜಗತ್ತನ್ನು ಬೆಳಗಬೇಕಾದ್ರ ಪ್ರಕಾಶ್ ಆತ್ಮಸ್ವರೂಪ ನನ್ನಿಂದ ಕಡ ತಗೊಂಡವು. ನನ್ನ ಪ್ರಕಾಶವನ್ನು ತಗೊಂಡು ಹೆಂಗ ಆ ನೀರು ಬೆಂಕಿಯ ಉಷ್ಣತೆಯಲ್ಲ ಹಂಗ ಸೂರ್ಯ ಚಂದ್ರ ಅಗ್ನಿ ಬದಲಾದವು ಇವು ಪ್ರಕಾಶಮಾನ ಕಂಡು ಬರ್ತಾವ. ಆ ಪ್ರಕಾಶ ಯಾರ? ಮಾಮಕಂ ಅಂದ್ರೆ ನಂತೋ. ಈ ರೀತಿ ಶ್ರುತಿಗಳು ಇಲ್ಲೆಲ್ಲ ಇಷ್ಟು ಪ್ರಮಾಣದವು ನಮ್ಮ ಆತ್ಮನಿಗೆ ಸ್ವಯಂ ಪ್ರಕಾಶನಾಗಿದ್ದಾನೆ ಅನ್ನುವುದು. ಏನ ಎಲ್ಲಿಗೆ ಬಂತು ಈಗ? 1ನೇ ನಂಬರ್ದಲ್ಲಿ ಸ್ವಪ್ನದ್ದು ಅದು ಇದು ಕೊಟ್ಟು ಹೇಳ್ತು. 2ನೇ ನಂಬರ್ದಲ್ಲಿ ಅಂತರ್ಜ್ಯೋತಿ ಅಂದ್ರ ಎಷ್ಟೆಲ್ಲ ಹೇಳ್ಕೊಂಡ್ ಬಂದೆ. ಅಂದ್ರ ಬರ್ದು 2 ಉಪನಿಷತ್ತು ಕೂಡ ಹೇಳ್ಕೊಂಡ್ ಬಂದಿವಿ ನಾವು. ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ಅಂತೇಳಿ ಅದು ಹೇಳಿದ್ವಿ. ಹೃದ್ಯಂತರ್ ಜ್ಯೋತಿ ಪುರುಷ ಅಂತೇಳಿ ಇವು 2 ಶ್ರುತಿ ಪ್ರಮಾಣಗಳು. ಇನ್ನ ಮತ್ 3ನೇ ನಂಬರ್ದಾಗ ಇಲ್ಲಿ ಟಿಪ್ಪಣಿಕಾರಿ ಏನ್ ಹೇಳ್ತಾರೆ? ಸತ್ಯ ಜ್ಞಾನ ಅನಂತ ರೂಪ ಬ್ರಹ್ಮ. ಆ ಬ್ರಹ್ಮ ಹೇಗದ? ಸತ್ಯ ಜ್ಞಾನ ನೋಡು, ಜ್ಞಾನ ಸ್ವರೂಪ ಐತದ. ಸತ್ಯಂ ಜ್ಞಾನಂ ಅನಂತಂ. ಕೃಷ್ಣ ಯಜುರ್ವೇದದ ತೈತ್ತಿರಿಯೋಪನಿಷತ್ತಿನ 2ನೇ ವಲ್ಲಿಯ 1ನೇ ಅನುವಾಕ್ಯದಲ್ಲಿ ಬಂದಿದೆ. ನಾ ಹೇಳಿದ ನಂಬರ್ ಬರ್ಕೊಂಡ್ರು ಬೇಕಂದ್ರೆ ನೋಡ್ರಿ. 88 ಏಜ್ ಐತಿ ಈ ದೇಹಕ್ಕೆ. 88 ಅಂದ್ರೆ 90 ಸನೇಕ್ ಬಂದದ. ಅಂತೂ ಮೆಮರಿ ಎಲ್ಲ ಒಟ್ಟು ಉಪನಿಷತ್ ಭೌಗೋಳ ಅಂದರೆ ಈ ರೀತಿ ಆ ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನ 2ನೇ ವಲ್ಲಿಯ 1ನೇ ಅನುವಾಕ್ಯದಲ್ಲಿ ಏನ್ ಹೇಳಿದ? ಆ ನಮ್ಮ ಬ್ರಹ್ಮರೂಪ ಆತ್ಮ ಹೇಗದಂದ್ರ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಐತಿಲ್ಲ ಜ್ಞಾನ. ಆದ್ದರಿಂದ ಅವ ಸ್ವರೂಪತ ಜ್ಞಾನ ಸ್ವರೂಪದ ನಮ್ಮ ಆತ್ಮ. ಆದ ನೈಯಾಯಿಕರು ಕಲ್ಲ ಕಟ್ಟಿಗೆ ಗತೆ ಜಡ ಅದಾನ ಅಂತ ಹೇಳ್ತಾರ. ಅದಕ್ಕೆ ಏನು ಶ್ರುತಿ ಪ್ರಮಾಣ. ಆದ್ರಿಂದ ಇಲ್ಲಿ ಏನ್ ಹೇಳಿದ್ರು? ನಮ್ಮ ಶ್ರುತಿಗೆ ವಿರೋಧ ಆಕೈತೆ ಅವ್ರ ಮಾತು ಅಂತ. ಏನ್ ಆದ್ದರಿಂದ ಈಗ 3ನೇ ನಂಬರ್ ಮುಗಿತು. ಇತ್ಯಾದಿ ಅನೇಕ ಶ್ರುತಿ ವಾಕ್ಯಂತೆ ವ್ಯಾಪಕ ಆತ್ಮ ಕಿ ಚೇತನತಾ ಸುನೆ. ಇಲ್ಲಿ ನಮ್ಮ ಆತ್ಮ ಚೇತನ ಸ್ವರೂಪದಾನ, ಜ್ಞಾನ ಸ್ವರೂಪದಾನ ಅನ್ನೋದಕ್ಕ ಎಷ್ಟು ಉಪನಿಷತ್ತುಗಳು, ಭಗವದ್ಗೀತಾ ಅನೇಕ ಪ್ರಮಾಣಗಳನ್ನು ನಾವು ಕೊಟ್ಟೇವಿ. ಅಲ್ಲದೆ सुनिए, यहाँ में युक्ति है सो 356 से 359 पर्यंत
अंक विषय ग्रंथकार ने कहा है ಇನ್ನು ಮುಂದೆ ಮತ್ತೇನ್ ಹೇಳ್ತಾರೆ ಟಿಪ್ಪಣಿಕಾರ ಅಂದ್ರ ಇಲ್ಲಂತೂ ನಾವು ಶ್ರುತಿ ಸ್ಮೃತಿ ಪ್ರಮಾಣ ಕೊಟ್ಟು ಆತ್ಮನ ಬಗ್ಗೆ ಹೇಳೇವಿ ಅವ ಸತ್ತ ಚಿತ್ತ ಆನಂದ ಅಂತೇಳಿ ಅನ್ನೋತರ ಇಲ್ಲಿ ಗ್ರಂಥಕಾರರೇ ಈಗ ಅಂಕ ಎಷ್ಟ ಇಲ್ಲಿಗೆ ನಡು ಬಂದೈತೆ ಅಂತ 300 ಅಂದ್ರ ಈಗ ನಡೆದದ್ದು 344ನೇ ಅಂಕದಲ್ಲಿ ನಡೆದದ ಈಗ ಸದ್ಯ ಅದ್ರ ಟಿಪ್ಪಣಿ ಅಲ್ಲಿ ಬಂದದ ಆದ್ರೆ ಇನ್ನು ಮುಂದೆ ಅವ್ರು ಹೇಳ್ತಾರು 356ನೇ ಅಂಕದಿಂದ ಮುಂದೆ ಬರ್ತದೇನ ಈಗ ಇಲ್ಲಿನ ಸಮೀಪದಾಗ 345 ಸಮೀಪ ಐತಿ ಈಗ 356ನೇ ಅಂಕದಿಂದ 359ನೇ ಅಂಕ ತನಕ ಅಲ್ಲಿ ಆತ್ಮನ ಬಗ್ಗೆ ಈ ಗ್ರಂಥಕಾರರೇ ನಿಶ್ಚಲದಾಸರೇ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಆತ್ಮನ ಸ್ವರೂಪ ಲಕ್ಷಣಗಳಲ್ಲಿ ಅದನ್ನ ಟಿಪ್ಪಣಿಗಾರ ಹೇಳಿದ್ರಿ ಮುಂದನು ಗ್ರಂಥಕರ್ತರೇ ಆತ್ಮನ ಈ ಚೇತನ ಹೇಳಿದ್ದಾರೆ ಜ್ಞಾನ ಹೇಳ್ಯಾರಂತೆ ಆದ್ದರಿಂದ ಈತೆ अंक विषय ग्रंथकार कही है या में आत्मा स्वरूप से जड़ है ये न्याय की युक्ति ನ್ಯಾಯಿಕರು ಆತ್ಮನನ್ನು ಸ್ವರೂಪತ ಜಡ ಅಂತ ಏನು ಒಪ್ಪ್ಯಾರಲ್ಲ ಅದು ಅಸಂಗತ ಅಸಂಗತ ಅಯೋಗ್ಯ ಅದು ಬರಬರಿ ಇಲ್ಲ ಯಾಕಂದ್ರೆ ಇಷ್ಟು ಶ್ರುತಿ ಪ್ರಮಾಣಗಳದು ಸ್ವಯಂ ಪ್ರಕಾಶದ सूर्यो शशांको न पावक यद गत्वा न निवर्तन्ते तद्धाम परमम ಎಷ್ಟು ಬೇಕಾದ ಶ್ರುತಿ ಅದ ಆದ್ದರಿಂದ ಈಗ ಟಿಪ್ಪಣಿ ಮುಗೀತದ 396ನೇ ಟಿಪ್ಪಣಿ ಮುಗೀತು ಅಲ್ಲಿದೆ ಮುಂದೆ ಏನೈತಿ व्यापक आत्मा जड़ रूप स्थिति आयते ध्यान गुणते आत्मा का प्रकाश होवे ಅಲ್ಲಿ ಆ ಮನಸ್ಸು ಹೋಗಿ ಸಂಯೋಗ ಆದ್ರಿಂದ ಜ್ಞಾನ ಗುಣ ಆದ್ರಿಂದ ಅಲ್ಲಿ ಆತ್ಮನ ಪ್ರಕಾಶ ಆಗತಿ ಸೋ जीव का ध्यान संपूर्ण इंद्रिय जन्य जीवनिಗೆ ಜ್ಞಾನ ಆಗತಿ ಅದು ಇಂದ್ರಿಯ ಜನ್ಯ ಜ್ಞಾನ ಇರ್ತದ ನಿತ್ಯ ಹಾಯನೆ ಅದನ್ನ ನಿತ್ಯ ಅಂತ ಯಾರು ನೈಯಾಯಿಕರು ता इंद्रिय जन्य ज्ञान का मोक्ष काल में नाश आ मोक्ष काल और मोक्ष ಅವ್ರ ಮೋಕ್ಷ ಏನ್ ಹೇಳ್ಯಾರ ಅದ್ರಾಗ ಅವ್ರು ಎಲ್ಲ ವಿಪರೀತ ಅಂದ್ರ ನೈಯಾಯಿಕರು ಜ್ಞಾನಕ್ಕೆ ಎದಕ್ಕಂದಾರು ಮೋಕ್ಷಕ್ಕೆ ಎದಕ್ಕಂದಾರು ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ನೈಯಾಯಿಕರು ಏನಂತಾರ ಆತ್ಮ ಇತರ ಪದಾರ್ಥ 16 ಪದಾರ್ಥಗಳನ್ನು ಒಪ್ಪ್ಯಾರ ಅವ್ರು ನೈಯಾಯಿಕರು ಆ 16 ಪದಾರ್ಥಗಳಿಂದ ಆತ್ಮ ಭಿನ್ನದಾನ ತಿಳಿಯೋದಕ್ಕೆ ಜ್ಞಾನ ತರಂತು ಆ ಪದಾರ್ಥಗಳೇ ಬೇರೆ ಆತ್ಮ ಬೇರೆ ಭೇದ ಜ್ಞಾನ ಇದು ಭೇದ ಜ್ಞಾನಕ್ಕೆ ಜ್ಞಾನ ತರ 21 ತರದ ದುಃಖದ ನಿವೃತ್ತಿಗೆ ಮೋಕ್ಷ ಅಂತ ಏನ ಮನಸ್ಸು ಬಂದಂಗ ಹೇಳ್ಕೊಂಡು ಹೋಗ್ಯಾರ ಅವರು ಆದ್ದರಿಂದ ಅದಕ್ಕೆ ಏನಂತಾರ ಅವರು ಎಲ್ಲಿ ಮೋಕ್ಷ ಕಾಲದಲ್ಲಿ ಅವು ನಾಶ ಆಗ್ತವೆ ಇಂದ್ರಿಯ ಜನ್ಯ ಜ್ಞಾನ ಏನ್ ಇರ್ತೈತಲ್ಲ ಅದು ಮೋಕ್ಷ ಕಾಲದಲ್ಲಿ ನಾಶ ಹೋಗ್ತತೆ ಯಾತೆ ಪ್ರಕಾಶ ರಹಿತ ಜಡ ರೂಪ ಹೋಗಕ್ಕೆ ಆತ್ಮ ಮೋಕ್ಷ ಕಾಲ ಮೇ ಸ್ಥಿತ ಹೋವೆ ಅಂದ್ರ ಅವ್ರ ಮೋಕ್ಷ ಹಂಗೈತಿ ವಿಚಿತ್ರ ನೈಯಾಯಿಕರ ಮೋಕ್ಷ ಹೇಳಿದ್ದು ಅಂದ್ರ ಆ ಮೋಕ್ಷ ಕಾಲದಲ್ಲಿ ಇಂದ್ರಿಯ ಜನ್ಯ ಜ್ಞಾನ ಇರಂಗಿಲ್ಲ ಅಲ್ಲಿ ಮತ್ತ ಅವ್ರ ಆತ್ಮ ಹೆಂಗದಾನ ಇಂದ್ರಿಯ ಜನ್ಯ ಜ್ಞಾನ ಇಲ್ಲ ಅವ್ರ ಆತ್ಮ ಸ್ವರೂಪ ಜಡ ಆಗ್ಬಿಟ್ಟನ ಇವು ಇಂದ್ರಿಯ ಇವು ಎಲ್ಲ ಹೋಗ್ಬಿಡ್ತಾವ ಮೋಕ್ಷ ಕಾಲದಲ್ಲಿ ಇರ್ತದ ಮತ್ತ ಆತ್ಮ ಹೆಂಗಿರ್ತಾನ ಕಲ್ಲ ಕಡೆಗೆ ಆಗತ್ತೆ ಅವಂಗ ಯಾವ ದುಃಖ ಐತೆ ಅವಾಗ ಯಾವ ದುಃಖನು ಇಲ್ಲ ನೋಡು ಹಿಂಗ ನಮ್ಮ ಮೋಕ್ಷ ಐತ ಅವ್ರು ಹೇಳ್ತಾರೆ ಬುದ್ಧಿಗೇಡಿ ಮೋಕ್ಷ
ಆ ಆದ್ದರಿಂದ ನಮ್ಮ ಆತ್ಮ ಅದು ಸುಖ ಸ್ವರೂಪ ಐತಿ. ಸತ್ ಆನಂದ ಸ್ವರೂಪ ಐತಿ. ಯೋ ವೈ ಭೂಮಾ ತತ್ ಸುಖಂ ಅಲ್ಪೇ ಸುಖಮಸ್ತಿ. ಸಾಮವೇ ಛಾಂದೋಪನಿಷತ್ತಿನಲ್ಲಿ ಹೇಳ್ತಾರೆ. ಆ ಭೂಮಾ ಅಂದ್ರೆ ಬ್ರಹ್ಮ, ಸುಖಂ ಸುಖ ಸ್ವರೂಪ ಐತಿ. ನಿಜಗುಣ ಹೇಳ್ತಾರ, ಸುಖವೇ ಸುಖವೇ ನೀನು ನಿಖಿಳವೆನಿಸದ್ ಏಕಮುಖವಾಗಿರುವಿ ಅನ್ನೋಳು. ಯಾರಿಗೆ ಈ ಸುಖವೇ ಅಂದ್ರೆ ಆತ್ಮನಿಗೆ ಅವ ಸುಖ ಸ್ವರೂಪದಾನ. ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದ ಅಂದ್ರ ಆ ವಿಷಯ ಉಪಾದಿಯಿಂದ ಮತ್ತಿದನ್ನ ನೋಡೋದ್ರಿಂದ ಕೇಳೋದ್ರಿಂದ ಇವೇನು ಸುಖ ಅನ್ನಿಸ್ತಾವಲ್ಲ, ಹಿಂಗ ನಿಖಿಳವೆನಿಸದೆ ಅಂದ್ರ ಅನೇಕ ರೂಪದಿಂದ ಉಪಾದಿನ ತೋರ್ಬೇಡ. ಏಕಮುಖವಾಗಿರಿ. ಅಲ್ಲಿ ಆ ಸಮಾಧಿ ಅಥವಾ ಸ್ವರೂಪಾಕಾರ ವೃತ್ತಿ ಮಾಡಿ ಕುಂತಾಗ ಯಾವ ಉಪಾಧಿ ಅಲ್ಲಿ ಏಕಮುಖ ಉಪಾಧಿ ರಹಿತವಾದ ಆನಂದ ಆವಿರ್ಭಾವ ಆಗ್ತದೆ. ಆ ಸುಖ ಎಂತಾದಂದ್ರೆ ನಿಂತ್ಕೊಂಡು ಹೇಳ್ತಾರ, ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆ ಗುಂತದೆ. ಈಗ ನಿಜ ನಡೆದಿಲ್ಲ ಹಿಂಗ. ಅದು ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆ ಗುಂತದ ನಿರುಪಮ ಶಂಭುಲಿಂಗದೋಳು ಏಕ ಮಿನಿಪ ಸುಖಮಂತಲ್ಲದೆ ಆವ ಪರಿಯ ಸುಖವ ತಂದು ಈ ರೀತಿ ಅಂದ್ರ ನಮ್ಮ ಆತ್ಮ ಆನಂದ ಜ್ಞಾನ ಸ್ವರೂಪದನ ಈ ರೀತಿ. ಆದ್ದರಿಂದ ಇಲ್ಲಿ ಮೋಕ್ಷಮೆ ಸ್ಥಿತಿ ಹೋಗ್ಬೇಕು. ನ್ಯಾಯಿಕ ಸಿದ್ಧಾಂತ ಇಲ್ಲಿ ತನ ಏನ್ ಹೇಳಿದ್ದು, ನ್ಯಾಯ ಶಾಸ್ತ್ರದಲ್ಲಿ ಆತ್ಮ ಹೇಗದಾನ ಜಡ ಅದಾನ ಅದು ಅವ್ರದ್ದು ಹೇಳ್ಕೊಂಬಾರ. ಅಂದ್ರ ಇದನ್ನ ಯಾಕೆ ಹೇಳಿದ್ರಂದ್ರ ಕಮ್ಸೆ ಕಮ್ ನ್ಯಾಯಶಾಸ್ತ್ರ ಏನೈತಿ, ಸಾಂಖ್ಯ ಶಾಸ್ತ್ರ ಏನೈತಿ ನಿಮಗೊಂದರ ಗೊತ್ತಿರ್ಲಿ ಅಂತ ಆಯ್ತು. ಅದಕ್ಕಿಂತ ವೇದಾಂತ ಶಾಸ್ತ್ರ ಶ್ರೇಷ್ಠ ಐತಿ, ಅವುಗಳಲ್ಲಿ ದೋಷ ಐತಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಸಲುವಾಗಿ ಅವು ಮತಗಳನ್ನ ಹೇಳ್ತಾರ. ಅದನ್ನ ಮತ್ತೆ ತಿರುಗಿ ಖಂಡನ ಮಾಡ, ಅದು ಬರೋಬರಿ ಹೌದಿಲ್ಲ. ಹಿಂಗ ಮಾಡಿ ಅದಕ್ಕೆ ವೇದಾಂತ ಏನದಲ್ಲ ಯೋಗ್ಯ ಐತ. ಆದ್ದರಿಂದ ಆ ನ್ಯಾಯ ಸಾಂಖ್ಯ ಮೊದಲಾದ ಈ ಬೇರೆ ಮತಗಳನ್ನೆಲ್ಲ ಖಂಡನ ಮಾಡಿ ಅದ್ವೈತ ಮತ ಏನೈತಿಲ್ಲ ವೇದಾಂತ ಸಿದ್ಧಾಂತ ಅದು ಮಾತ್ರ ಯೋಗ್ಯ ಐತಿ. ಅದು ನಿಮ್ಮೆಲ್ಲರಿಗೆ ಸಿದ್ಧಾರೂಢ ತಂದ ಇಲ್ಲಿ ಪಟ್ಟ ಬಿಟ್ಟಾನು. ಸಿದ್ಧಾರೂಢ ದೊಡ್ಡ ಉಪಕಾರ ಮಾಡಿದ್ರು. ಶಂಭುಲಿಂಗ ಬೆಟ್ಟದಲ್ಲಿ ಅವರು ಏಕಾಂತದಲ್ಲಿ ಜೀವನ್ಮುಕ್ತಿ ಲಕ್ಷಣ ಅನುಭವಿಸ್ತಾ ಇದ್ದು ಒಂದು ಗುಫಾದಲ್ಲಿ ಇದ್ದು ಕಾಗದಿರ್ಲಿಲ್ಲ. ಅವಾಗ ತಾಡ ಎಲಿ ಮೇಲೆ ಬರ್ದಿದ್ರು ಎಲ್ಲ ಈ ಎಲ್ಲ ಎಷ್ಟು ಗ್ರಂಥ ಅದಾವಲ್ಲ ಇವನ್ನ ತಾಡ ಎಲೆ ಮಾಡಿ ಬಂಡಲ್ ಕಟ್ಟಿ ಇಟ್ಟು ಅಲ್ಲಿ ಅಲ್ಲಿ ನಾವು ಹೋಗಿ ನೋಡಿದ್ವಿ. ಅದು ಒಳಗೆ ಇಟ್ಟ ಒಂದು ಅದ್ರಾಗ ಅದು ಒಳಗೆ ಪ್ರವೇಶಿಸ್ಲಾಕ ಸಹಿತ ಇದು ಇಲ್ಲ ಅಂತಲ್ಲಿ ಅವಾಗ ಹೋಗಿ ಆ ಬಂಡಲ್ಗಳನ್ನ ನೋಡಿದ್ರು. ಅವ್ರು ನಿಜಗೊಂಡ್ರು ಇವೆಲ್ಲ ಗ್ರಂಥಗಳೇನದಾವಲ್ಲ ಪರಮಾನುಭವ ಸಾರ ಪಾರಮಾರ್ಥ ಗೀತಾ ಕೈವೆಲ್ಲ ಪದ್ಧತಿ ಇವನ್ನ ಆ ಬಂಡಲ್ಗಳು ತಗೊಂಡ್ಬಂದು ಇಲ್ಲಿ ಶಾಸ್ತ್ರ ಹೇಳಕ್ ಶುರು ಮಾಡಿ. ಆಮೇಲೆ ಮತ್ತಿದು ನಮ್ಮ ಕರ್ನಾಟಕವೇ ಉದ್ಧಾರ ಆಗಿ ಹೋಗ್ಲಿ ಅಂತೇಳಿ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳನ್ನ ಇದನ್ನೆಲ್ಲ ನೀವು ಹೋಗಿ ಕಾಶಿ ಹರಿದ್ವಾರ ಎಲ್ಲ ಏನೈತಿ ಸಂಸ್ಕೃತ ಅಭ್ಯಾಸ ಮಾಡಿ ಇವಕ್ಕೆಲ್ಲ ಟೀಕಾ ತಾತ್ಪರ್ಯ ಬರೆದು ಕನ್ನಡಿಗರಿಗೆ ಆತ್ಮಜ್ಞಾನಕ್ಕೆ ಅನುಕೂಲ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಕಳಿಸಿದ್ರು.
ಕಳಿಸಿ ಅವರಿಂದನ ಟೀಕಾ ತಾತ್ಪರ್ಯ ಬರೆಸಿದ್ರು ಅಂತೇಳಿ ಇಟ್ಟೆಲ್ಲ ನಡೆದ ಸಿದ್ಧಾರೂಢ ಕೃಪಾ ಇದಕ್ಕೆಲ್ಲ. ಆದ್ದರಿಂದ ನಮ್ಮ ವೇದಾಂತ ಶಾಸ್ತ್ರವೇ ಎಲ್ಲ ಮತಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಅರ್ಥ. ಏನ ಟಿಪ್ಪಣಿ ಸಮಾಪ್ತಿ. ಇಲ್ಲ ಇನ್ನೊಂದು ಸ್ವಲ್ಪ ಐತಲ್ಲ ಇಲ್ಲಿ. 45 ಅಂಕ ಮುಗ್ದೈತಿ. ಹೌದು, ಮ್ಯಾಲೆ ಬಂದೇನಲ್ಲ. ಹೌದು. ಈಗ 345ನೇ 345ನೇ ಅಂಕದಿಂದ ಈಗ ಪ್ರಾರಂಭ. ನ್ಯಾಯ ಮತ್ ಮೇ पूर्वोक्त प्रकार से सुख दुख बंध मोक्ष आत्मा को होवे. ಅವರಿಗೆ ಸುಖ ದುಃಖ ಬಂಧ ಮೋಕ್ಷ ಆತ್ಮನಿಗೆ ಆಗ್ತೈತಿ. ಯಾತೆ ಆತ್ಮ ನಾನಾ ಹೈ. ಆತ್ಮ ನಮ್ಮ ವೇದಾಂತದಲ್ಲಿ ಒಬ್ಬನೇ ಇದ್ದಾನೆ. ಏಕಮೇವ ಒಬ್ಬನೇ. ಒಬ್ಬನೇ ಮಂಜುನಾಥನೊಬ್ಬನೇ ಅಂತ ಹೇಗೆ ಹಂಗ ನಮ್ಮಲ್ಲಿ ಆತ್ಮ ಒಬ್ಬನೇ. ಅವರು ಏನಂತಾರ, ನಾನಾ ಅಂದ್ರೆ ಅನೇಕ ಆತ್ಮರು. ನೈಯಾಯಿಕರು ಒಪ್ಪಿದ್ದು ಸಂಪೂರ್ಣ ವ್ಯಾಪಕ. ಮತ್ತೇನಂತೀವಿ, ಅನೇಕನು ಒಪ್ಪ್ಯಾರ, ಮತ್ ಸಂಪೂರ್ಣ ವ್ಯಾಪಕನು ಒಪ್ಪ್ಯಾರ. ಏನ್ ಮಾಡ್ತೀವಿ? ಆದ್ದರಿಂದ ಸರ್ವ ಅಲ್ಪ ಪದಾರ್ಥ जो संयोग सो न्याय मत में ವ್ಯಾಪಕ ಅಂತ ಎದಕ್ ಅಂತೀರಿ ಅಂತ ಕೇಳಿದ್ರ ಆ ನೈಯಾಯಿಕರು ಹೇಳ್ತಾರ, ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗ. ಅಲ್ಪ ಪದಾರ್ಥಗಳೇನದ ಒಂದೊಂದು, ಅದು ಇದು ಮಾಯಿಕ್ ಐತಿ, ಇದು ಕಂಬ ಐತಿ, ಇದು ಕಲ್ಲು ಐತಿ, ಕಟ್ಟಿಗೆ ಐತಿ, ಹಿಂಗೆಲ್ಲ ಅವುಗಳನ್ನೇ ಸಂಬಂಧ, ಸರ್ವಲ್ಪ ಪದಾರ್ಥಗಳನ್ನೇ ಸಂಬಂಧಕ್ಕನ ವ್ಯಾಪಕ ಅಂತಾರೆ. ಅವರು ಎಲ್ಲ ಬರಬರನೇ ಇಲ್ಲ ಲೆಕ್ಕದಿಂದ. ಆ ಸಜಾತಿಯ ವಿಜಾತಿಯ ಸ್ವಗತ ಭೇದಕ ಅಭಾವ ವ್ಯಾಪಕ ಕಾಲಕ್ಕಣನೆ. ಆದ್ರೆ ನಮ್ಮ ವೇದಾಂತದಲ್ಲಿ ಏನು ಒಪ್ಪಿದ, ವ್ಯಾಪಕತೆ ಅದಕ್ಕೆ ಅನ್ಬೇಕು ಅಂತಂದ್ರ ಸ್ವಗತ ಸಜಾತಿ ವಿಜಾತಿ ಭೇದ ಇಲ್ಲ, ಅದಕ್ಕ ವ್ಯಾಪಕ ಅಂತ ನಮ್ಮ ವೇದಾಂತದಲ್ಲಿ. ಆಗ ನ್ಯಾಯಕ ನಮ್ಮಲ್ಲಿ ಆ ಲಕ್ಷಣ ಇಲ್ಲ. ಕಾಯತೆ न्याय मत में यद्यपि आत्मा निर्भय है, याते स्वगत भेद तो ताके विषय अभाव भी है, परंतु सजातीय विजातीय के भेद का अभाव. ಯಾಕ ಅನೇಕ ಒಪ್ಪ್ಯಾರ, ಸಜಾತೀಯ ಬಂತು. ಮತ್ತು ಆ ಇತರ ಪದಾರ್ಥಗಳನ್ನು ಬೇರೆ ಒಪ್ಪ್ಯಾರ, ಜಡವ ಅವು ಮತ್ತೆ 16 ಪದಾರ್ಥಗಳು ಒಪ್ಪ್ಯಾರ. ಅಂದ ಮೇಲೆ ಅವು ವಿಜಾತಿ ಅವು. ಹಂಗ ಸಜಾತಿ ವಿಜಾತಿ ಸ್ವಗತ ಭೇದ ಹಿಂಗೆಲ್ಲ ಅವರಲ್ಲಿ ಅದಾವ. ಆದರೆ ನಮ್ಮ ವೇದಾಂತದಲ್ಲಿ ಸ್ವಗತ ಸಜಾತಿ ವಿಜಾತಿ ಭೇದಗಳು ಇಲ್ಲ. ಆದ್ದರಿಂದ ಇದನ್ನ ನಿಜಗುಂಡ್ರು ಹೇಳ್ಯಾರ. ಏನ್ ಹೇಳ್ಯಾರ? ಜ್ಞಾನ ಪ್ರತಿಪಾದನದ 10ನೇ ಪದದಲ್ಲಿ ಹೇಳ್ಯಾರ, ಸ್ವಗತಾದಿ ಭೇದವಾತ್ಮನೋ ಇಲ್ಲ ವ್ಯಂತನೆ. ಸ್ವಗತಾದಿ ಭೇದವಾತ್ಮನೋ ಇಲ್ಲವೆಂತನೆ ಗಗನದಂತಿರೆ ನಿರವಯವನಾಗಿ. ಜ್ಞಾನ ಪ್ರತಿಪಾದನ 10ನೇ ಪದ ಅಂದ್ರ ಅದ ಶ್ರುತಿಯನ್ನ ಬಿಡಿಸಾರಿದ್ರ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತೇಳಿ ಸಾಮವೇದ ಚಾಂದೋಗ ಉಪನಿಷತ್ತಿನಲ್ಲಿ ಹೇಳ. ಏಕಮೇವ ದ್ವಿತೀಯಂ, ಏಕಂ ಏವಂ ಅದ್ವಿತೀಯಂ ಅನ್ನೋದಕ್ಕನ ಸ್ವಗತ ಸಜಾತಿಯ ವಿಜಾತಿಯ ಅಂತ ಅರ್ಥ. ಆದ್ದರಿಂದ ಈ ರೀತಿ ಅಲ್ಲಿ यद्यपि आत्मा निर्भय है, स्वगतादि परंतु ಅಲ್ಲಿ ಇಲ್ಲ ಅಂತ. ಇನ್ನು सजातीय जो दूसरा आत्मा ताके भेद आत्मा में विजातीय घटादि. ಆತ್ಮ ಅನೇಕ ಒಪ್ಪಿದ್ರಿಂದ ಸಜಾತಿ ಆಯ್ತಾ, ವಿಜಾತಿ ಏನೈತೆ ಅಂತ ಕೇಳಿದ್ರೆ ಘಟಾದಿ
ಇತರ ಪದಾರ್ಥ 16 ಪದಾರ್ಥಗಳನ್ನು ಒಪ್ಪ್ಯಾರ. ಅವು ವಿಜಾತಿ ಅವು. ಹಾ, ಆದ್ರೆ ಈ ಭೇದ ಅವರಲ್ಲಿ ಐತಿ. ಯಾತೆ ಸಜಾತಿಯ ವಿಜಾತಿಯ ಸ್ವಗತ ಭೇದ ಅಭಾವ ವ್ಯಾಪಕ ಲಕ್ಷಣನೇ. ಅವರಲ್ಲಿ ಇದಕ್ಕೆ ವ್ಯಾಪಕ ನಮ್ಮ ವೇದಾಂತ ಇದು ಇದೆ. ಕಿಂತು ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗಿ ವ್ಯಾಪಕ ಲಕ್ಷಣ. ನೈಯಾಯಿಕರು ವ್ಯಾಪಕತೆ ಎದಕೊಂತಾರೆ ಅಂದ್ರೆ ಸರ್ವ ಅಲ್ಪ ಪದಾರ್ಥದೊಡನೆ ಸಂಯೋಗವೇ ಅದು ವ್ಯಾಪಕ ಅಂತ ಒಪ್ಪಿದ್ದಾರೆ. ಅದರ ಮೇಲೆ 398ನೇ ಟಿಪ್ಪಟ ಎಷ್ಟು ಇಲ್ಲಿ ಮೊದಲೊಂದು ಐತಿ ಇಲ್ಲಿ ಭೇದಕ ಅದು ವ್ಯಾಪಕ ಲಕ್ಷಣ ಅನ್ನೋದು 397, 98 2 ಟಿಪ್ಪಣಿ ಇದಾವ ಅಲ್ಲಿ, ಹೌದಿಲ್ಲ? ಈಗ 300 ಟಿಪ್ಪಣಿಯಲ್ಲೇ ನೋಡಿ ಎಷ್ಟು 397ನೇ ಟಿಪ್ಪಣಿ. ಈಗ ನಾ ಹೇಳೋ अंत में सजातीय विजातीय स्वगत भेद का अभाव व्यापक का लक्षण मान्या है. अंದ್ರ ಸ್ವಗತ ಸಜಾತಿಯ ವಿಜಾತಿಯ ಭೇದ ಇಲ್ಲದ ವ್ಯಾಪಕ ಅಂತ ಹೇಳ್ಯಾರ. ಸೊ ಏಕಮೇವ ದ್ವಿತೀಯಂ ಬ್ರಹ್ಮ ಅದು ಶ್ರುತಿ ಪ್ರಮಾಣ ಬತ್ ನೋಡಿ ಇಲ್ಲಿ. ಏನು ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಅಲ್ಲಿ ಅದನ್ನೇ ಹೇಳ್ದೇವಲ್ಲ. ಏಕಂ ಏವಂ ಅದ್ವಿತೀಯಂ ಎಲ್ಲಿ ಬಂದದ? ಸಾಮವೇದದ ಛಾಂದೋಗೋಪನಿಷತ್ತಿನ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ ಬಂದಿದೆ. 6ನೇ ಅಧ್ಯಾಯ 2ನೇ ಖಂಡ 1ನೇ ಮಂತ್ರದಲ್ಲಿ ಏಕಮೇವ ದ್ವಿತೀಯಂ ಅಂತೇಳಿ ಆ ಛಾಂದೋಗ್ಯ ಅಂತ ಹೇಳಿದೆ. ಅದಕ್ಕ ಛಾಂದೋಗ್ಯ ಷಷ್ಠಾಧ್ಯಾಯಕ್ಕೆ ವಚನ ಅನುಸಾರ ಏಕಂ ಪದಕರಿ ಸಜಾತಿಯ ಭೇದ ನಿಷೇಧ. ಏಕ ಅಂದ್ರ ಸಜಾತಿಯ ಭೇದ ನಿಷೇಧ ಮಾಡ್ತು. ಅಂದ್ರ ಸಜಾತಿಯ ಭೇದವನ್ನ ನಿಷೇಧ ಮಾಡ್ತು. ಅದ್ವಿತೀಯ ಅಂದ್ರ ಸ್ವಗತ ಭೇದವನ್ನ ನಿವೃತ್ತಿ ಮಾಡಿತು. इसी ही लक्षण के अनुसार देश काल वस्तु के रहित भी व्यापक का लक्षण है. अद इधर लक्षण अनुसारवे ಏನೈತಿ? ದೇಶ ಕಾಲ ವಸ್ತು ಅಂತತೆ ರಹಿತ. ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ, ವಸ್ತು ಅದಕ್ಕನ ವ್ಯಾಪಕ ಅಂತ ಹೇಳ್ತಾ ದೇಶ. ಅದಕ್ಕೆ ಮಾಲಿಂಗರ ಅಲ್ಲುಂಟು ಇಲ್ಲಿಲ್ಲವೆನದೆ ಕಾಲತ್ರೇದಿ ಎಲ್ಲೆಲ್ಲಿ ಪರಿಪೂರ್ಣವಾಗಿ ತುಂಬ ಎಲ್ಲ ದೇಶದಲ್ಲಿ ಐತೆ. ಎಲ್ಲ ಕಾಲಗಳಲ್ಲಿನೂ ಐತೆ. ಭೂತ ಕಾಲದಲ್ಲಿತ್ತು, ವರ್ತಮಾನ ಕಾಲದಲ್ಲಿ ಅದ, ಭವಿಷ್ಯತ್ ಕಾಲದಲ್ಲಿನೂ ಇರ್ತದೆ. ಸರ್ವ ವಸ್ತುವಿನಲ್ಲಿ ಅದು ಸಂಸ್ಕೃತಗಳು, ಅದಕ್ಕೆ ಪ್ರಮಾಣಗಳದಾವ. ಅತ್ಯಂತ ಭಾವ ಪ್ರತಿಯೋಗಿತ್ವಾತ್ ದೇಶ ಪರಿಚ್ಛೇದ ರಹಿತ. ಪ್ರಾಕ್ ಪ್ರಧ್ವಂಸಾಭಾವ ಪ್ರತಿಯೋಗಿತ್ವಾತ್ ಕಾಲ ಪರಿಚ್ಛೇದ ರಹಿತ. ಅನ್ಯೋನ್ಯಾಭಾವ ಪ್ರತಿಯೋಗಿತ್ವಾತ್ ವಸ್ತು ಪರಿಚ್ಛೇದ ರಹಿತ. ಎಲ್ಲ ಅಲ್ಲಿ ಐತಿ, ಇಲ್ಲಿ ಐತಿ, ಎಲ್ಲ ದೇಶದಲ್ಲಿ ಐತಿ, ಎಲ್ಲಾ ಕಾಲದಲ್ಲಿನೂ ಎಲ್ಲ ಅಂದ್ರ ಹಿಂದೂ ಇತ್ತು, ಯುಗದ ಎಲ್ಲ ವಸ್ತುಗಳಲ್ಲಿನೂ ಅದ. ಏನದ? ಆ ಬ್ರಹ್ಮರೂಪ ಆತ್ಮ ಎಲ್ಲ ವಸ್ತುಗಳಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡದ. ಅದಕ್ಕೊಂದು ಸುಮ್ಮನೆ ಒಂದು ದೃಷ್ಟಾಂತ ಹೇಳ್ಬೇಕಂದ್ರೆ, ಒಬ್ಬ ಮಹಾತ್ಮ ಬಂದಿದ್ದ ಹೊಸ್ತಾಗಿ ಆ ಕಡೆ ಬಂದವ. ಬಂದ ಕೂಡಲೇ ಆ ಊರಾಗ ಒಬ್ಬ ಮಹಾತ್ಮ ಇದ್ದ. ಆ ಮಹಾತ್ಮ ಬಂದಾನ ಅಂತಂದ್ರ ಅವನ್ ಸ್ವಲ್ಪ ಸಮಾಚಾರ ಅವನ್ ಎಷ್ಟು ನೀರಾಗದ ಅಂತ ಸ್ವಲ್ಪ ನೋಡ್ಬೇಕಂತ ಹೇಳಿ ಅವನ ಶಿಷ್ಯನ ಕಳಿಸಿದ. ಒಂದು ಗ್ಲಾಸ್ ಕೈಯಾಗ ಕೊಟ್ಟು, ಇದ್ರಲ್ಲಿ ಒಬ್ಬ ಮಹಾತ್ಮ ಬಂದಾನ, ಅವನ್ ತಿಳಿ ಹೋಗು,
ಹೋಗಿ ಈ ಗಿಲಾಸದಾಗ ಆ ಪರಬ್ರಹ್ಮವನ್ನು ತುಂಬ ಬಂದಾರ ನಮ್ ಹೇಳ ಶಿಷ್ಯ ತಗೊಂಡ್ ಹೋದ. ಆವಾಗ ಆ ಮಹಾತ್ಮನ್ ಮುಂದೆ ಮಾಡಿ ನಿಂತ, ಏನಪ್ಪ ನಮ್ ಗುರುಗಳು ಈ ಗಿಲಾಸದಾಗ ಆ ಪರಬ್ರಹ್ಮ ವಸ್ತು ಆತ್ಮನನ್ನು ಅಂದಾರು ಅಂತ ಹೇಳಿದ. ಆ ಮಹಾತ್ಮ ಅಂತ ಖಾಲಿ ಗಿಲಾಸ್ ತಗೊಂಡ್ ಬಾ, ನಾ ತುಂಬ ಶಿಷ್ಯ ಗಾಬರಾಗ್ಬಿಟ್ಟ. ಏನ್ ಇವ್ರು ವಿಚಿತ್ರ, ಇವ್ರು ತುಂಬಿ ಕೊಡತಾರ, ಅವ್ರು ಖಾಲಿ ತಗೊಂಬಾತಾರ, ಖಾಲಿನ ಆಯ್ತಲ್ಲ. ಹೋಗೋ ಮಾರ, ನೀ ಹೋಗಿ ಹೇಳ ಅಲ್ಲೇ ನಿಮ್ ಗುರುಗಳಿಗೆ ಹೇಳ, ಹಿಂದಗಡೆ ಹೋಗಿ ಗುರುಗಳ ಏನ್ರಿ ಇದು, ನೀವು ತುಂಬಿ ಕೊಡತ್ ನೀವ್ ಹೇಳ್ತೀರಿ, ಅವ ಖಾಲಿ ತಗೊಂಬಾತಾನ. ಖಾಲಿ ಬರಾಬರಿ ಐತ. ಆ ಪರಬ್ರಹ್ಮ ವಸ್ತು ಪ್ರತಿಯೊಂದು ವಸ್ತುವಿನಲ್ಲಿ ಮೊದಲ ತುಂಬಿಕೊಂಡೈತಿ. ಆ ಗ್ಲಾಸ್ನಾಗ ಮೊದಲ ತುಂಬಿ ಐತಿ, ಅದು ಐತಿ ಅನ್ನೋದು ಪರಿಪೂರ್ಣ ಜ್ಞಾನ ಐತಿ ಅವಂಗ ಹೇಳಿದ್ರೆ. ಆ ರೀತಿ ನಮ್ಮ ಆತ್ಮ ಪರಿಪೂರ್ಣ ಐತಿ, ಎಲ್ಲ ವಸ್ತುಗಳಲ್ಲಿನೂ ಐತಿ, ಅದ ವ್ಯಾಪಕ. ಏಕಂ ಪದಕರಿ ದೇಶಕೃತ ಅಂತತೆ ನಿಷೇಧ, ಅದು ಇದನ್ನೆಲ್ಲ ಅದೇ ಹೇಳ್ಯಾರ. ಏಕಂ ಏವ ಅದ್ವಿತೀಯಂ ಅಂತ ಅದನ್ನ ಬಿಡಿಸಿ ಅದು ದೇಶ ಕಾಲ ವಸ್ತು ಪರಿಚ್ಛೇದನ ಇದು ಮಾಡ್ಯಾವು. ಅದು ಪೂರ ಅಲ್ಲಿ ಆ ಟಿಪ್ಪಣಿ ಅದ ಹೇಳ, ಅದನ್ನೇನ್ ಹೇಳೋ ಜರುತ್ತಿಲ್ಲ. ಏನ್ ಹೇಳ ಅಂದರೆ ಇಲ್ಲಿ ಯಾವುದು 397ನೇ ಟಿಪ್ಪಣಿ ಅದ. ಆ ಉಪನಿಷತ್ ಏನು ಸಾಮವೇದ ಚಾಂದ ಉಪನಿಷತ್ ಇರ್ತಲ್ಲ, ಏಕಮೇವ ದ್ವಿತೀಯಂ ಬ್ರಹ್ಮ, ಅದ ಪದಚ್ಛೇದ ಮಾಡಿದಾಗ ಏಕಂ ಏವಂ ಅದ್ವಿತೀಯಂ ಈಗ 3 ಅಕ್ಕಾವು. ಆ 3 ಪದಗಳಿಗೆ ಸಜಾತೀಯ ವಿಜಾತೀಯ ಸ್ವಗತ ಭೇದಗಳು ನಿಷೇಧ ಅಂತ ಅರ್ಥ ಇದೆ. ತುಂಬಾ ಟೈಮ್ ಕಳೆದ್ರೆ ಇಟ್ಟ ಅರ್ಥ ಅದ. ಟಿಪ್ಪಣಿ ಮುಗಿತ್ ಬಿಡಿ. ಆದ್ದರಿಂದ ಏನ ಮುಂದೆ ಎಲ್ಲಿ ಇವತ್ತು ಇವ್ ಎರಡು ಟಿಪ್ಪಣಿ ಇನ್ನೊಂದು ಐತಲ್ಲ ಇಲ್ಲಿ ಸರ್ವಾಲ್ಪ ಅಂತೇಳಿ, ಅಂದ್ರ 398ನೇ ಟಿಪ್ಪಣಿ ಅದ. ಈಗ 398ನೇ ಟಿಪ್ಪಣಿ. ये न्याय उक्त व्यापक का लक्षण श्रुति युक्ति ಲೋಕಾನುಭವ ಸೇ ವಿರುದ್ಧ. ಏನಂದ್ರು, ಈ ನ್ಯಾಯ ಮತದಲ್ಲಿ ಆತ್ಮನು ವ್ಯಾಪಕ ಅಂತ ಏನು ಒಪ್ಪ್ಯಾರಲ್ಲ, ಅದು ಅವ್ರು ಏನು ಒಪ್ಪ್ಯಾರ ವ್ಯಾಪಕತೆ. ಅದಕ್ಕೆ ನಾನು ತಿಳಿದೀಯಾ, ಸರ್ವ ಅಲ್ಪ ಪದಾರ್ಥದೊಡನೆ ಸಂಯೋಗವೇ ವ್ಯಾಪಕ ತಗೋತಾರೆ. ಆದ್ದರಿಂದ ಟಿಪ್ಪಣಿಕಾರ ಏನ್ ಹೇಳ್ತಾರಂದ್ರ, ಈ ನ್ಯಾಯ ಮತದಲ್ಲಿ ಇದು ವ್ಯಾಪಕದ ಲಕ್ಷಣ ಏನ್ ಹೇಳ್ಯಾರ, ಸರ್ವ ಅಲ್ಪ ಪದಾರ್ಥದೊಡನೆ ಸಂಯೋಗವೇ ವ್ಯಾಪಕ ಅಂತೇಳಿ. ಅದು ಶ್ರುತಿಗಳಿಗೂ ವಿರೋಧ, ಯುಕ್ತಿಗೂ ವಿರೋಧ, ಲೋಕ ಅನುಭವಕ್ಕೂ ಕೂಡ ವಿರೋಧ. ಅದಕ್ಕೆ ಇದು ಬರಬರಿ ಇಲ್ಲ. ಅದಕ್ಕೆ ಟಿಪ್ಪಣಿ 2 ಮುಗಿದು ಇನ್ನ ಮೇಲೆ पदार्थन से संयोग ही व्यापक का लक्षण है, ಯಾಕೆ ವಿಷಯ कोई ಶಂಕಾ करे. ಈಗೇನ್ ಹೇಳಿದ್ರಲ್ಲ ಅದು ವ್ಯಾಪಕದ ಲಕ್ಷಣ, ಅದರಲ್ಲಿ ಒಬ್ರು ಯಾರು ಸಂಶಯ ಮಾಡ್ತಾರೆ. ಸಂಶಯ ಏನತ್ ಮಾಡ್ತಾರೆ, ನ್ಯಾಯ ಮತ में आत्मा की न्याय आकाश काल दिशा भी व्यापक है. ಏನಂತ ಹೇಳ್ದ, ಈಗ ಬರೇ ನೈಯಾಯಿಕರು ಆತ್ಮನ್ ವ್ಯಾಪಕ ಅಂತ ಒಪ್ಪ್ಯಾರ. ಆ ವ್ಯಾಪಕ ಸರ್ವಲ್ಪ ಪದಾರ್ಥಗಳನ್ನೇ ಸಂಯೋಗವೇ ವ್ಯಾಪಕ ಅಂತ ಒಪ್ಪ್ಯಾರ. ಇದೆಲ್ಲ ಇದು ಅನೇಕ ಒಪ್ಪ್ಯಾರ, ಎಲ್ಲ ತಪ್ಪ ಇವು. ಒಬ್ಬ ಆತ್ಮ ಅದನು, ಅನೇಕ ಆತ್ಮ ಅಂತ ಒಪ್ತಾರ. ಅಲ್ಲದೆ ಇನ್ನೂ ಕೆಲವೊಂದು ಒಪ್ಪ್ಯಾರ. ಯಾವ ಇನ್ನು ನ್ಯಾಯ ಮತದಲ್ಲಿ ಆಕಾಶ ಕಾಲ ದಿಶಾ ಇದೂ ಕೂಡ ವ್ಯಾಪಕತಾರ.
ಆತ್ಮ ಅಂತೂ ವ್ಯಾಪಕ ಅದ, ಆಕಾಶ ವ್ಯಾಪಕ ಐತಿ, ಅಂದ್ಮೇಲೆ ಕಾಲ ವ್ಯಾಪಕ, ದಿಶಾ ವ್ಯಾಪಕ, ಇಷ್ಟೆಲ್ಲ ವ್ಯಾಪಕ. परमाणु सूक्ष्म है, निर्वयव है. परमाणुಗಳು ಸೂಕ್ಷ್ಮ ಅದಾವು, ನಿರ್ವಯವ ಅದಾವು. ಅವುಗಳಿಂದ ಸರ್ವ ವ್ಯಾಪಕ ಪದಾರ್ಥ ತನಕ ಸಂಯೋಗ ಬನೇನೆ. ಅವು ಆ ಪರಮಾಣುಗಳಿಗೆ ಅಲ್ಲಿ ಏನೈತಿ ಸಂಯೋಗ ಸಂಭವಿಸಂಗಿಲ್ಲ. ಯಾಕಂದ್ರ जो परमाणु सावयव बने होवे तो किसी देश में आत्मा का संयोग होवे. ಆ ಪರಮಾಣುಗಳು ಸಾವಯವ ಇದ್ದು ಅಂದ್ರ ಆವಾಗ ಯಾವುದೇ ಅದಕ್ಕೆ ಸಂಯೋಗ ಆಗ್ಬೇಕಲ್ಲ, ದೇಶ ಬೇಕ. ಸಂಯೋಗ ಎಲ್ಲಿ ಎಲ್ಲಿ ಮಾಡ್ಬೇಕು, ಹೌದಿಲ್ಲ? ಆದ್ದರಿಂದ ಅಂದ್ರ ಅರ್ಥಾರ್ಥ ಈಗ ಹೀಗೆ ಸಂಯೋಗ ಅಲ್ಲಿ ಪದಾರ್ಥ ಸಂಯೋಗ ಕಾಯತೆ ಪರಮಾಣು ಸಾವಯವ ಹೋಗ್ಬೇಕು. ಸಾವಯವ ಇದ್ದು ಪರಮಾಣು ಅಂದ್ರ ಅಲ್ಲಿ ಸಂಯೋಗ ಮಾಡಕ್ ಬರ್ತೈತಿ. ಸಾವಯವ ಅಂದ್ರ ಅವನ ಕೈಕಾಲ ತಿಳ್ಕೊಬೇಡ. ಅವಯವ ಅಂದ್ರೆ ಗಡಿಗೆ ಐತಿಲ್ಲ, ಗಡಿಗೆ ಅದಕ್ಕ ಗಡಿಗೆ ಅದನ್ನ ಅವ ಗಡಿಗೆ ತಗೊಂಡ್ ಬಾ ಅಂತ ಹೇಳಿದ್ವಿ. ಹೇಳ ನಾವು ಹೋಗಿ ಆ ಕಂಠ ಹಿಡಿದು ತಗೊಂಡ್ಬರ್ಲಾಕತ್ತ. ಕಂಠ ಹಿಡಿಬೇಡ, ಅದ್ ಕಿತ್ ಬಿಟ್ಟಿತ್ತು. ಅದ್ರ ತಳ ಅಲ್ಲಿ ಕೈಯಾಗಿ ಹಿಡ್ಕೊಂಡ್ ಬಾ. ಕಂಠ, ತಳ, ಗಡಿಗೆ, ಹೊಟ್ಟಿ, ಇವ ಅವಯವ. ಹಿಂಗ ಅವಯವ ನನ್ನ ಕೈಕಾಲು ಹೇಳಿರ್ತಾವ ಅಲ್ಲಿ. ಆದ್ದರಿಂದ परमाणु सावयव होवे तब तो किसी देश में आत्मा का संयोग हो। अदा किसी देश में अन्य व्यापक पदार्थन का संयोग ಆಗ್ತಿತ್ತು. सो परमाणु सावयव है नहीं. ಅವರ ಪರಮಾಣು ಏನು ಒಪ್ಪಲ್ಲ, ಅವು ಸಾವಯವ ಇಲ್ಲ. किंतु निर्वयव अदाव, अति सूक्ष्म है. जिनके परमाणु ಗೊತ್ತದನ. सूर्य मरुचिस्तम सूक्ष्मं दृश्यते रजः तस्य षष्ठतमो भाग परमाणु स उच्यते ಅಂತ. ಈ ಹಂಚಿನ್ಯಾಂದ ಒಂದು ಕಿಂಡಿ ಬಿತ್ತಂದ್ರ ಸೂರ್ಯನ ಬಿಸಿಲು ಮನ್ಯಾಗ ಬಿದ್ದಿರ್ತದ. ಆ ಬಿಸಿಲೊಳಗ ಸೂಕ್ಷ್ಮ ಕಣಗಳ ಕಾಣ್ತಾವ, ಹಾರ್ಯಾಡಾಗ ಬೆಳಕಿನ್ಯಾಕ ಕಾಣ್ತಾವ, ನೆಳ್ಳಾಗ ಬಂದ್ರೆ ಕಾಣಂಗಿಲ್ಲ. ತಸ್ಯ ಷಷ್ಠತಮೋ ಭಾಗ ಅಂದ್ರ ಅದ್ರಾಗ 6 ತುಣುಕ್ ಮಾಡ್ಬೇಕು. ಅದು ಒಂದಕ್ಕೆ ಪ್ರಮಾಣ ಇಟ್ಟು ಸೂಕ್ಷ್ಮ. ಅದ ನೆಳಾಗ ಬಂದ್ರೆ ಕಾಣಂಗಿಲ್ಲ. ಮತ್ತೆ ಅದನ್ನ ಹಿಡಿಯಾವ ಹೆಂಗ, 6 ತುಣುಕ್ ಮಾಡಾವ ಹೆಂಗ? ಆದ್ದರಿಂದ एक ही देश में सर्व व्यापक का पदार्थ संयोग होवेगा सो बने नहीं. ಅದು ಸಂಭವಿಸಿಲ್ಲ. ಯಾಕಂದ್ರ ಏಕೈಕ ಸಂಯೋಗ ಸೇ ತಾನಿರೋ ಒಂದು ಸಂಯೋಗ ಆಯ್ತಂದ್ರೆ ಅದು ಜಾಗ ಹಿಡ್ಕೊತ ಇಲ್ಲ ಅಲ್ಲಿ. ಈಗ ಇಲ್ಲಿ ಈ ಜಾಗದಾಗ ನೀ ಕುಂತಿ, ಆ ಭೂಮಿಗೂ ನಿನಗ ಸಂಯೋಗ ಆಗ್ಯದ, ಹೌದಾ? ಅದ ಜಾಗದಾಗ ಮತ್ತೆ ಯಾರ ಕುಂದ್ರಲಾಕ್ ಬರ್ತಾಯ್ತು, ಏನ್ ಮತ್ತೊಂದು ಇಡ್ಲಾಕ್ ಬರ್ತಾಯ್ತು. ಯಾಕ? ಸ್ಥಾನ ನಿರೋಧ ಆಯ್ತು ಅದು. ಆದ್ದರಿಂದ ಏಕಕ್ಕೆ ಸಂಯೋಗಕ್ಕೆ ಸ್ಥಾನ निरुद्ध है. ತಾ ದೇಶ ಮೇ ಅನ್ಯ ಪದಾರ್ಥ ಸಂಯೋಗ ಬನೇನೆ. ಅದು ಇದ್ದರೆ ಮತ್ತೊಂದು ಸಂಭವಿಸಂಗಿಲ್ಲ. ಯಾತಿ ನಾನಾ ಪದಾರ್ಥಕ್ಕೂ ವ್ಯಾಪಕತಾ ಬನೆ ಅಂದ್ರ ಎಲ್ಲಕ್ಕೂ ವ್ಯಾಪಕ. ಅವ್ರ ಎಲ್ಲ ವ್ಯಾಪಕ, ದೇಶ, ಕಾಲ, ಅವು ಎಲ್ಲ ವ್ಯಾಪಕ ಒಪ್ಕೋತ. ಆದ್ದರಿಂದ ನಾನಾ ಪದಾರ್ಥಕ್ಕೂ ವ್ಯಾಪಕ ಅಂದ್ರೆ ಇಟ್ಟು ಎಲ್ಲಕ್ಕೂ ವ್ಯಾಪಕ ತಿಳ್ಕೋತ ಹೋಗ್ಯಾರ. ಆದ್ದರಿಂದ ಅದು ಸಂಭವಿಸಂಗಿಲ್ಲ. ಏಕಿ ಕೋಯಿ ಪದಾರ್ಥ ವ್ಯಾಪಕ ಬನೆ, ಒಂದ್ ಯಾವ್ದಾರ ವ್ಯಾಪಕ ಹೇಳ್ಬೇಕು. ಆತ್ಮ ವ್ಯಾಪಕ ಅದ ಏನ್ರಿ ಅನ್ ಒಂದ್ ಹೇಳ. ಹಂಗ ಆಕಾಶ ವ್ಯಾಪಕ ಐತಿ. एक ही कोई पदार्थ व्यापक बने ये शंका बनेने. ಅವ್ರ ನ್ಯಾಯಕರು ಹೇಳ್ತಾರ ಈ ಶಂಕಾ ಮಾಡು ಸಂಭವಿಸಂಗಿಲ್ಲ. ಯಾಕಂದ್ರ ಕಾಯತೆ जो सावयव वस्तु संयोग है सो भी अन्य के संयोग का विरोधी. ಅಂದ್ರೆ ಸಾವಯವ ವಸ್ತು ಅದು ಸಂಯೋಗ ಆದಲ್ಲಿ
ಅದು ಮತ್ತೊಂದು ಸಂಯೋಗಕ್ಕೆ ಅದು ವಿರೋಧಿ ಮಾಡ್ತದೆ ऐसे पृथ्वी देश में हस्त का संयोग होवे ता देश में पाद का संयोग होवे ಇಲ್ಲಿ ಕೈ ಇಟ್ಟಾರೆ ಅಲ್ಲಿ ಅಲ್ಲಿ ಮತ್ತೊಂದು ಕಾಲಿಲ್ಲ ಬರ್ತದೆ ಯಾಕದು ಸ್ಥಾನ ವಿರೋಧ ಮಾಡಿಬಿಟ್ಟದೆ ಆದ್ದರಿಂದ ನಿರವಯಕ ಸಂಯೋಗ ಸ್ಥಾನಕ್ಕೂ ರೋಕೇನೆ ಆದ್ದರಿಂದ ಅವ ಹೇಳ್ತಾನ ನಮ್ಮ ಆತ್ಮ ಸಾವಯವ ಅಲ್ಲದು ನಿರವಯ ಐತಿ ನಿರವಯ ಐತೆ ಸ್ಥಾನ ನಿರೋಧ ಮಾಡೋದಂಗಿಲ್ಲ ಹೆಂಗಾದ ಯಾತೆ अन्य संयुक्त विरोध नहीं ये वार्ता अनुभव सिद्ध है तो और ಹೇಳಿದ್ರು ಈಗ जैसे घट के जो देश में आकाश का संयोग है ಈಗ ಒಂದು ಗಡಿಗೆ ಇಟ್ಟಾರ ಅಲ್ಲಿ ಆಕಾಶದ ಸಂಯೋಗ ಐತಿ ತಾ ದೇಶ में ही काल दिशा संयोग है ಗಡಿಗೆ ಇಟ್ಟಲ್ಲಿ ಆಕಾಶ ಸಂಯೋಗ ಐತಿ ಕಾಲ ಸಂಯೋಗ ಐತಿ ದಿಶಾ ಅಂದ್ರೆ ದಿಕ್ಕ ಅವು ಸಂಯೋಗ ಅದಾವ जो कोई घट का देश आकाश काल दिशा से बाहर होवे तो ये ಅವು ಯಾವುದೇ ಒಂದು ಗಡಿಗೆ ಆಗಲಿ ಯಾವ್ದು ಈ ಆಕಾಶ ಕಾಲ ದಿಶಾ ಬಿಟ್ಟು ಅದ ಬ್ಯಾರೆ ಇರ್ತಿತ್ತಂದ್ರ देश में आकाश का काल दिशा संयोग होवे नहीं हाँ ಅದು ಬಿಟ್ಟು ಇರ್ಲಕ್ ಬರ್ತೈತೆ काल वस्तु बिಟ್ಟು सो बाहर तो कोई देश है नहीं ಅದಕ್ಕಾಗಿ सर्व पदार्थन के सर्व देश आकाश काल दिशा में ही है ಎಲ್ಲ ಆಕಾಶ ಕಾಲ ದಿಶಾ ಅಲ್ಲಿ ಒಳಗದಾವು ಯಾಕೆ ಸರ್ವ ಪದಾರ್ಥन के सर्व देशन के ಆಕಾಶ ಕಾಲ ದಿಶಾ ಸಂಯೋಗ ಆಕಾಶ ಕಾಲ ದಿಶಾ ಇವುಗಳ ಸಂಯೋಗ ಎಲ್ಲ ವಸ್ತುಗಳನ್ನೇ ಐತಿ इस रीति से परमाणु विषय भी एक ही देश में नाना निर्वय विभव संयोग संभ ಅದಕ್ಕ ಪರಮಾಣುಗಳು ನಿರ್ವಯವದ ಅವು ಎಲ್ಲಕ್ಕೂ ಬೇಕಾದಷ್ಟು ಸಂಯೋಗ ಸಂಭವಿಸ್ತೈತಿ ಅಂತ ಅವ್ರು ಹೇಳ್ತಾರೆ ಕೋಯಿ ದೋಷನೆ ಅಂದ್ರೆ ಈ ರೀತಿ ನಾವು ನೈಯಾಯಿಕರಾದ ನಾವು ಹೇಳಿದ್ದು ಏನ್ ದೋಷ ಇಲ್ಲ ಅಂತ ಅವ್ರಂತ ನಾವಲ್ಲ ಯಾತೆ ಆತ್ಮ ನಾನಾ ಹೈ ಆದ್ದರಿಂದ ಆತ್ಮ ಒಬ್ಬಲ್ಲ ಅನೇಕ ಆತ್ಮ ಸಂಪೂರ್ಣ ವ್ಯಾಪಕ ಸಂಪೂರ್ಣ ಅಂದ್ರ ಅದರ ಮೇಲೆ 399ನೇ ಟಿಪ್ಪಣಿ ಕೊಡ್ಯಾರ ಸಂಪೂರ್ಣ ಅಂದ್ರ ಸರ್ವ ವ್ಯಾಪಕ ಏನು ಸಂಪೂರ್ಣ ಅಂದ್ರ ಸರ್ವ ವ್ಯಾಪಕ ಅಂದ್ರ ಆತ್ಮನ ಅನೇಕ ಒಪ್ಪ್ಯಾರ ಆತ್ಮ ಒಬ್ಬಿಲ್ಲ ಅನೇಕ ಒಪ್ಪ್ಯಾರ ಅವ್ರು ಎಲ್ಲರೂ ವ್ಯಾಪಕ ಅಂತ ಸರ್ವ ಅಂದ್ರ ಅನೇಕ ಆತ್ಮನ ಒಪ್ಪೇವ್ ನಾವು ಅವ್ರೆಲ್ಲರೂ ವ್ಯಾಪಕ ಅದಾರ ಹೆಂಗ್ ಅದ್ರ ಟಿಪ್ಪಣಿ ಮುಗೀತ ಸಂಪೂರ್ಣ ವ್ಯಾಪಕ ಈಗ 346ನೇ ಸಿದ್ಧಾಂತ ಚಾಲು ಆಗತಿ ನ್ಯಾಯ ಅದನ್ನ ಈ ನ್ಯಾಯ ಮಾತ ಇಲ್ಲಿ ತನ ಹೇಳ್ಯಾರಲ್ಲ ಖಂಡನ್ ಚಾಲು ಆಕತಿ 6ಕ್ಕೆ ಬಂದ ಆರ್ತಿ ಹೇಳಿ ಅದಕ್ಕ ಮುಂದ ಸ್ಟಾಪ್ ಸಮೀಪ ಇಲ್ಲ ಬಹಳ ದೂರ ಮತ್ತ ಅರ್ಧ ತಾಸು ಹೋಗತ್ತೆ ಅದರಿಂದ ಇಲ್ಲಿಗೆ ಇರ್ಲಿ जय मंगलम जय नमः पार्वती शिव हर हर महादेव।